Hello dear friends, in this video we are going to look at some MCQs regarding nouns. These MCQs help us to face competitive exams. Now look at the MCQs. First one, which of the following is noun? ಈ ಕೆಳಗಿನವುಗಳಲ್ಲಿ ನೌನ್ ಯಾವುದು? Quickly, happiness, blue, run. Correct answer is happiness. Happiness ಅನ್ನೋದು ಇಲ್ಲಿ ನೌನ್ ಆಗಿದೆ. Quickly adverb, blue ಇದು adjective, run this one is verb. So correct answer is happiness. Second one, which word is common noun? Common noun ಯಾವುದು? ಬೆಂಗಳೂರು, ರಿವರ್, ಸುರೇಶ್, ಅಮೆಜಾನ್. ಕರೆಕ್ಟ್ ಆನ್ಸರ್ ಈಸ್ ರಿವರ್. ರಿವರ್ ಅನ್ನುವಂಥದ್ದು ಕಾಮನ್ ನೌನ್ ಆಗಿದೆ. ಬೆಂಗಳೂರು, ಸುರೇಶ್ ಆ್ಯಂಡ್ ಅಮೆಜಾನ್, ದೀಸ್ 3 ಆರ್ ಪ್ರಾಪರ್ ನೌನ್ಸ್. ಇವು ಪ್ರಾಪರ್ ನೌನ್ಗೆ ಉದಾಹರಣೆ ಆಗಿವೆ. ಪ್ರಾಪರ್ ನೌನ್ ಅಂದರೆ ಒಂದು ಪರ್ಟಿಕ್ಯುಲರ್ ಆಗಿ ಹೆಸರಿಟ್ಟಿರ್ತೀವಿ. ಕಾಮನ್ ನೌನ್ ಅಂದರೆ ಅದಕ್ಕೆ ಯಾವುದೇ ರೀತಿಯಾದ ಹೆಸರಿರಲ್ಲ, ಸಾಮಾನ್ಯವಾಗಿ ಅದನ್ನು ನಾವು ಅದೇ ಹೆಸರಿನಿಂದ ಕರಿತಾ ಇರ್ತೀವಿ. ಥರ್ಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪ್ರಾಪರ್ ನೌನ್? ಪ್ರಾಪರ್ ನೌನ್ ಸಿಟಿ, ಕಂಟ್ರಿ, ಇಂಡಿಯಾ, ರಿವರ್. ನೌ ದ ಕರೆಕ್ಟ್ ಪ್ರಾಪರ್ ನೌನ್ ಈಸ್ ಇಂಡಿಯಾ. ಇಂಡಿಯಾ ಈಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ಸಿಟಿ, country, river, these are common nouns. India is the name of the country. ಒಂದು ಕಂಟ್ರಿಯ ಹೆಸರಿದು. ಸೊ ಹೀಗಾಗಿ ಇಂಡಿಯಾ is the correct answer. Next question, which of these is an abstract noun? ಸೊ ಈ ಕೆಳಗಿನವುಗಳಲ್ಲಿ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ we can't touch, we can't see. ಇವುಗಳನ್ನು ನಾವು ಅಬ್ಸ್ಟ್ರಾಕ್ಟ್ ನೌನನ್ನು ನೋಡೋಕ್ಕೆ ಸಾಧ್ಯ ಇಲ್ಲ, ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆದರೆ ಇವುಗಳನ್ನು ನಾವು ಅನುಭವಿಸ್ಬೋದು, ಫೀಲಿಂಗ್ ಮಾಡ್ಬೋದು. ಗುಣಗಳು, ಅನುಭವಗಳನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಕರಿತೀವಿ. ಸೊ ಟೇಬಲ್, ಆನೆಸ್ಟಿ, ಡಾಗ್, ಮೌಂಟೇನ್. ದ ಕರೆಕ್ಟ್ ಆನ್ಸರ್ ಈಸ್ ಆನೆಸ್ಟಿ. ಆನೆಸ್ಟಿ ಈಸ್ ಆ್ಯನ್ ಅಬ್ಸ್ಟ್ರಾಕ್ಟ್ ನೌನ್. ಯಾಕೆಂದರೆ ನಾವು ಆನೆಸ್ಟಿಯನ್ನು ಅನುಭವಿಸ್ತೀವಿ, ಇದನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ, ನೋಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಟೇಬಲ್, ಡಾಗ್, ಮೌಂಟೇನ್, ದೀಸ್ ಆರ್ ವಿ ಕ್ಯಾನ್ ಟಚ್ ದೆಮ್, ವಿ ಕ್ಯಾನ್ ಸಿ ದೆಮ್. ನೆಕ್ಸ್ಟ್ ಒನ್, ಫಿಫ್ತ್ ಕ್ವಶನ್, ವಿಚ್ ಸೆಂಟೆನ್ಸ್ ಕಂಟೇನ್ಸ್ ಅ ಕಲೆಕ್ಟಿವ್ ನೌನ್? ಸೊ ಕಲೆಕ್ಟಿವ್ ನೌನ್ ಹೊಂದಿರುವಂಥ ಸೆಂಟೆನ್ಸ್ ಯಾವುದು? ಕಲೆಕ್ಟಿವ್ ನೌನ್ಸ್ ಮೀನ್ಸ್ ಗ್ರೂಪ್ ಆಫ್ ಥಿಂಗ್ಸ್, ಗ್ರೂಪ್ ಆಫ್ ಪೀಪಲ್ ಆರ್ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್. ಇಲ್ಲಿ ವಸ್ತುಗಳ ಗುಂಪು, ಪ್ರಾಣಿಗಳ ಗುಂಪನ್ನು ನಾವು ಕಲೆಕ್ಟಿವ್ ನೌನ್ ಅಂತೇಳಿ ಕರಿತೀವಿ. ಸೊ ದ ಟೀಮ್ won the match, she bought a new dress, the sun is shining, he reads a book. The correct answer is first one, the team won the match. ಇದರಲ್ಲಿ ಟೀಮ್ ಅನ್ನುವಂಥದ್ದು ಏನಾಗಿದೆಪ್ಪ ಅಂದ್ರೆ ಕಲೆಕ್ಟಿವ್ ನೌನ್ ಆಗಿದೆ. ನೆಕ್ಸ್ಟ್ ಕ್ವಶನ್, which of the following is material noun? material noun ಅಂದರೆ ಇದು ವಸ್ತುಗಳಿಂದ ತಯಾರಾಗಿದ್ದು. ಕಟ್ಟಿಗೆ, ಕಬ್ಬಿಣ, ಐರನ್, ವುಡ್, ಗೋಲ್ಡ್, ಸಿಲ್ವರ್. ಸೊ ದೀಸ್ ಆರ್ ಕಾಲ್ಡ್ material nouns. ಗೋಲ್ಡ್, ಹ್ಯಾಪಿನೆಸ್, ಟೀಚರ್, ಗ್ರೂಪ್. ಇದರಲ್ಲಿ ಮಟೀರಿಯಲ್ ನೌನ್ ಯಾವುದಂದರೆ ಗೋಲ್ಡ್. ಗೋಲ್ಡ್ ಅನ್ನೋದು ಇದು ಮಟೀರಿಯಲ್ ನೌನ್. ಹ್ಯಾಪಿನೆಸ್, ಹ್ಯಾಪಿನೆಸ್ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್. ಟೀಚರ್ ಕಾಮನ್ ನೌನ್. ಗ್ರೂಪ್ ದಿಸ್ ಒನ್ ಈಸ್ ಕಲೆಕ್ಟಿವ್ ನೌನ್. ನೆಕ್ಸ್ಟ್ ಕ್ವಶನ್ ನಂಬರ್ 7, ಐಡೆಂಟಿಫೈ ದ ನೌನ್ ಫಾಲೋಯಿಂಗ್ ದ ಸೆಂಟೆನ್ಸ್. ಈ ವಾಕ್ಯದಲ್ಲಿರುವಂಥ ನೌನನ್ನು ಏನು ಮಾಡಿರಿ, ಆಯ್ಕೆ ಮಾಡಿರಿ, ಗುರುತಿಸ್ರಿ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್. ಸೊ ಇನ್ ದಿಸ್ ಸೆಂಟೆನ್ಸ್ children and park, these two are nouns. ಇವು ಎರಡು ನೌನ್ ಅದಾವೆ. ಆಪ್ಷನಲ್ಲಿ ಪ್ಲೇಯಿಂಗ್ ಆರ್ ಚಿಲ್ಡ್ರನ್ ಇನ್ ನಿಂತಿದೆ.
ಸೊ ಹೀಗಾಗಿ ಚಿಲ್ಡ್ರನ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ದ ಚಿಲ್ಡ್ರನ್ ಈಸ್ ದ ನೌನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಪಾರ್ಕ್ನು ಇದು ಏನಾಗುತ್ತೆ ಅಂದರೆ ನೌನ್ ಆಗುತ್ತೆ, ಆದರೆ ಆಪ್ಷನ್ನಲ್ಲಿ ಕೊಟ್ಟಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕೈಂಡ್ ಆಫ್ ಅ ನೌನ್. ಇಲ್ಲಿ ನಾಟ್ ಕೈಂಡ್ ಆಫ್ ಅ ನೌನ್ ಅಂದರೆ ಯಾವುದು ನೌನ್ಗೆ ಸಂಬಂಧಿಸಿಲ್ಲ. ಸೊ ಪ್ರಾಪರ್ ನೌನ್, ಕಾಮನ್ ನೌನ್, ಅಡ್ಜೆಕ್ಟಿವ್ ನೌನ್, ಕಲೆಕ್ಟಿವ್ ನೌನ್. ಸೊ ಇಲ್ಲಿ ಅಡ್ಜೆಕ್ಟಿವ್ ನೌನ್ ಅನ್ನುವಂಥದ್ದು ಇರುವುದಿಲ್ಲ. ಇದು ದಿಸ್ ಒನ್ ಈಸ್ ನಾಟ್ ಕೈಂಡ್ ಆಫ್ ನೌನ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಸ್ ಆ್ಯನ್ ಅಬ್ಸ್ಟ್ರಾಕ್ಟ್ ನೌನ್ ಕರೆಕ್ಟ್ಲಿ. ಕೆಳಗಿನ ವಾಕ್ಯಗಳಲ್ಲಿ ಯಾವ ಸೆಂಟೆನ್ಸಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಬಳಕೆಯಾಗಿದೆ? The courage of the soldier was admired. The apple is red. The chair is broken. The river flows fast. ಸೊ ಇಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಕರೆಕ್ಟ್ಲಿ ಬಳಕೆಯಾದಂಥ ಸೆಂಟೆನ್ಸ್ ಯಾವುದಂದರೆ ಫಸ್ಟ್ ಒನ್, ದ ಕರೇಜ್ ಆಫ್ ದ ಸೋಲ್ಜರ್ ವಾಸ್ ಅಡ್ಮೈರ್ಡ್. ಸೊ ಇಲ್ಲಿ ಕರೇಜ್ ಅನ್ನುವಂಥದ್ದಿದೆ, ಇದು ಏನಪ್ಪ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್. ಕ್ವಶನ್ ನಂಬರ್ 10, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಯಾವುದು ಕೆಳಗಿನವುಗಳಲ್ಲಿ? ಆನೆಸ್ಟಿ, ಫ್ಲಾಕ್, ವಾಟರ್, ಗರ್ಲ್. ಸೊ ಇದರಲ್ಲಿ ಕಲೆಕ್ಟಿವ್ ನೌನ್ ಯಾವುದು ಅಂದರೆ ಫ್ಲಾಕ್. ಫ್ಲಾಕ್ ಈಸ್ ದ ಕಲೆಕ್ಟಿವ್ ನೌನ್. ಆನೆಸ್ಟಿ, ದಿಸ್ ಒನ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್. ವಾಟರ್ ಈಸ್ ಕಾಮನ್ ನೌನ್. ಗರ್ಲ್ ಈಸ್ ಕಾಮನ್ ನೌನ್. ಸೊ ಫ್ಲಾಕ್ ಇದು ನಾವು ಗುಂಪು ಅನ್ನು ಸೂಚಿಸಲು ಬಳಸ್ತೀವಿ. ಫ್ಲಾಕ್ ಆಫ್ ಬರ್ಡ್ಸ್, ಪಕ್ಷಿಗಳ ಗುಂಪು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಅ ಪ್ರಾಪರ್ ನೌನ್. ಪ್ರಾಪರ್ ನೌನ್ಗೆ ಎಕ್ಸಾಂಪಲ್ ಯಾವುದು? ಶಿಟಿ, ಬುಕ್, ರಾಮಕೃಷ್ಣ, ಆ್ಯನಿಮಲ್. ಸೊ ಇದರಲ್ಲಿ ಪ್ರಾಪರ್ ನೌನ್ಗೆ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ರಾಮಕೃಷ್ಣ. ಥರ್ಡ್ ಒನ್ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 12, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಫೈನ್ಸ್ ಅ ಮಟೀರಿಯಲ್ ನೌನ್. ಡಿಫೈನ್ಸ್ ಮಟೀರಿಯಲ್ಗೆ ನೌನ್ಗೆ ಸಂಬಂಧಪಟ್ಟಂಥ ಸರಿಯಾದ ವಾಕ್ಯ ಯಾವುದು? ಅ ನೌನ್ ದ್ಯಾಟ್ ನೇಮ್ಸ್ ಅ ಪರ್ಸನ್, ಅ ಪೀಪಲ್ ಆರ್ ಥಿಂಗ್ಸ್. ಅ ನೌನ್ ದ್ಯಾಟ್ ಮೇಕ್ಸ್ ಅ ಸ್ಪೆಸಿಫಿಕ್ ಪರ್ಸನ್ ಆರ್ ಪ್ಲೇಸ್. ಅ ನೌನ್ ದ್ಯಾಟ್ ನೇಮ್ಸ್ ಅ ಸಬ್ಸ್ಟನ್ಸ್ ಆರ್ ಮಟೀರಿಯಲ್. A noun that names an idea or quality. So third one, a noun that names a substance or material. This one is the correct answer. Which sentence contains both a noun, common noun, both a common noun and proper noun? ಈ ಕೆಳಗಿನ ವಾಕ್ಯಗಳಲ್ಲಿ ಕಾಮನ್ ನೌನು ಮತ್ತು ಪ್ರಾಪರ್ ನೌನು ಇರುವಂಥ ಸೆಂಟೆನ್ಸನ್ನು ಗುರುತಿಸ್ರಿ. ದ ಡಾಗ್ ಬಾರ್ಕ್ಡ್ ಲೌಡ್ಲಿ. Samarth visited the museum. Honesty is the best policy. Water is essential for life. ಸೊ ಇದಕ್ಕೆ ಸರಿಯಾದ ಉತ್ತರ ಸೆಕೆಂಡ್ ಒನ್, ಸಮರ್ಥ್ ವಿಸಿಟೆಡ್ ದ ಮ್ಯೂಸಿಯಂ. ಸೊ ಸಮರ್ಥ್ ಈಸ್ ದ ಪ್ರಾಪರ್ ನೌನ್, ಮ್ಯೂಸಿಯಂ ಈಸ್ ದ ಕಾಮನ್ ನೌನ್. ಸೊ ಹಿಯರ್ ಇಲ್ಲಿ ಈ ಮೂರು ವಾಕ್ಯಗಳನ್ನು ಗಮನಿಸ್ರಿ. ಡಾಗ್ ಇದು ಕಾಮನ್ ನೌನ್ ಇದೆ, ಲವ್ಲಿ ಇದು ಅಡ್ವರ್ಬ್ ಇದೆ, ಆನೆಸ್ಟಿ ಇದು ಅಬ್ಸ್ಟ್ರಾಕ್ಟ್ ನೌನ್ ಇದೆ, ಪಾಲಿಸಿ ಇದು ಏನಿದೆ ಅಂದರೆ ನೌನ್ ಇದೆ, ಕಾಮನ್ ನೌನ್ ಇದೆ, ವಾಟರ್ ಕಾಮನ್ ನೌನ್, ಲೈಫ್ ಕಾಮನ್ ನೌನ್. ಸೊ ಸೆಂಟೆನ್ಸಲ್ಲಿ ಪ್ರಾಪರ್ ನೌನ್ ಮತ್ತು ಕಾಮನ್ ನೌನ್ ಹೊಂದಿರುವಂಥ ಸೆಂಟೆನ್ಸ್ ಯಾವುದಂದರೆ ಸೆಕೆಂಡ್ ಒನ್. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಅಪ್ಕಮಿಂಗ್ videos.